ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪ್ರಪಂಚದೊಳಗೆ ಏನೆಲ್ಲ ಸಿಗ್ತದ, ತಾಯಿ ತಂದೆ ಪ್ರೀತಿಗೆ ಸಮಾನವಾದ ವಸ್ತು ಯಾವುದೂ ಇಲ್ಲ. ಜೀವನ ನಮ್ಮದು ಈ ಶರೀರ ತಾಯಿ ತಂದಿದ್ದು, ಇದರಲ್ಲಿರುವ ಸಮಸ್ತ ಜೀವಕೋಶಗಳು ತಾಯಿ ತಂದಿವು, ಈ ಉಸಿರು ತಾಯಿ ತಂದಿದ್ದು, ತಾಯಿ ತಂದೆಯಿಂದನೇ ನಾವು ಈ ಪ್ರಪಂಚಕ್ಕೆ ಬಂದಿದ್ದು. ಯಾವ ಮನುಷ್ಯನಿಗೆ ಇದರ ನೆನಪಿರ್ತದ ಅವ ಜೀವನದೊಳಗೆ ಗೌರವಾನ್ವಿತ ಆಗ್ತಾನ, ಸಮಾಜದೊಳಗೆ ಅವನಿಗೊಂದು ಗೌರವ. ಉಪಕಾರ ಇಲ್ಲದೇನೆ ನಮಗೆ ಬದುಕಾಕ ಬರಂಗಿಲ್ಲ. ನಮ್ಮ ಋಷಿಮುನಿಗಳು ದೇವಋಣ, ಋಷಿ ಋಣ, ತಾಯಿ ತಂದೆಯ ಋಣ ಅಂತ ತಿಳ್ಕೊಂಡು ಋಣ ಇಲ್ಲದೇನೆ ನಾವು ಬದುಕಂಗಿಲ್ಲ. ಅವ್ರ ಉಪಕಾರನೇ ನಮ್ಮ ಶರೀರದ, ನಮ್ಮ ಜೀವನದ. ಮನುಷ್ಯ ಉಪಕಾರದಿಂದ ಯಾವ ಸಂದರ್ಭದೊಳಗೆ ಆ ಉಪಕಾರವನ್ನ ಮರಿತಾನ, ಅವನಿಗೆ ಮನುಷ್ಯ ಅನ್ನಬಾರದು, ಕೃತಜ್ಞ ಅನ್ನಬೇಕು ಅಂತ ಶಾಸ್ತ್ರದೊಳಗೆ ಅವನಿಗೆ ಪ್ರಾಯಶ್ಚಿತನೇ ಇಲ್ಲ ಅಂತ ಕರೆದಿದ್ದಾರೆ. ಉಪಕಾರದಿಂದ ತಾನು ಉಪಕೃತನಾಗಿ, ಉಪಕಾರಿಯಿಂದ ಉಪಕೃತನಾಗಿ ಅದರನ್ನ ಸ್ಮರಣೆ ಮಾಡಲಿಲ್ಲ ಅಂದ್ರ ಅವನಿಗೆ ಕೃತಜ್ಞ ಅನ್ನುವುದರ ಜೊತೆಗೆ ಶಾಸ್ತ್ರಗಳು ಅವನಿಗೆ ಪ್ರಾಯಶ್ಚಿತವೂ ಇಲ್ಲ ಅಂತ ವರ್ಣನೆ ಮಾಡಿದ್ದನ್ನ ನಾವು ನೋಡ್ತೀವಿ. ಅದರ ಸಲುವಾಗಿ ಬಹಳ ಸುಂದರವಾಗಿರುವ ಪ್ರಸಂಗವನ್ನ ರಾಮಾಯಣದೊಳಗೆ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಹಳ ಸುಂದರವಾಗಿರುವ ಮಾತು ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದೊಳಗೆ. ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗಿರುವ ಸಮಯದೊಳಗೆ ಪ್ರಸಂಗ ಬಹಳ ವಿಕಟವಾಗಿರುವ ಪ್ರಸಂಗ. ಮರುದಿವಸ ಬೆಳಗಾದರೆ ಸಪ್ತ ಸಮುದ್ರದ ನೀರಿನಿಂದ ಸ್ನಾನ ಆಗಿ ಅಯೋಧ್ಯೆಯ ರಾಜ ಆಗ್ಬೇಕಿತ್ತು ರಾಮಚಂದ್ರ. ರಾಮಾಯಣ ಮನೆ ಮಾತದ, ಎಲ್ಲರಿಗೂ ಗೊತ್ತದ. ಧಾರಾವಾಹಿ ಎಲ್ಲ ನೋಡಿವ್ ನಾವು, ಓದಿದವರು ಓದಿರ್ಲೂಬೇಕು. ಕುವೆಂಪು ಅವರ ರಾಮಾಯಣ ದರ್ಶನ ಇರ್ಬೋದು, ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ, ಬಹಳಷ್ಟು ರಾಮಾಯಣಗಳಾದ. ಸುಂದರವಾದ ಪ್ರಸಂಗವನ್ನ ವರ್ಣನ ಮಾಡ್ತಾ ಮಾಡ್ತಾ ಯಾವಾಗ ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋದ, ಆಮೇಲೆ ಭರತನಿಗೆ ಗೊತ್ತಾಯಿತು ರಾಮಚಂದ್ರನಿಗೆ ಕರ್ಕೊಂಡು ಬರ್ಬೇಕಂತ ವಸಿಷ್ಠಾದಿಗಳಿಗೆ ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಅಣ್ಣ ತಮ್ಮನ ಮಿಲನ ಆಯ್ತು. ರಾಮಚಂದ್ರನ ಕಣ್ಗೊಂಡ ನೀರು ಬಂತು. ಭಾತೃ ಪ್ರೇಮವನ್ನ ನೆನೆದು 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 ನಿನ್ನಂತ ತಮ್ಮಗ ಪಡೆದಿನಂದ್ರೆ ನನ್ಗೆ ಏನು ಪುಣ್ಯ ಇರಬೇಕು ಅಂತ ರಾಮಚಂದ್ರ ಕಣ್ಣೀರು ಹಾಕಿದ. ಭರತ ಭಾವುಕನಾದ, ಮಾತಾಡ್ಲಿಕ್ಕೆ ಬರಲಿಲ್ಲ. ಅಣ್ಣ, ನಾನೇನು ಅಪರಾಧ ಮಾಡಿಲ್ಲ, ನನ್ನೊಂದು ಮಾತು ನಡೆಸಿಕೊಡು. ನಾ ಇವತ್ತು ತಂದೆ ಇಲ್ಲ, ತಂದೆ ಹೋಗಿದ್ದಾನ ದಶರಥ ಮಹಾರಾಜ. ನಾವೆಲ್ಲರೂ ತಂದೆ ಇಲ್ಲದ ತಬ್ಬಲಿಗಳಾಗಿದ್ದೇವೆ. ತಂದೆಯ ಜಾಗದೊಳಗೆ ನಾನು ನಿನ್ನನ್ನೇ ನೋಡ್ತೀನಿ. ಭಗವಂತನೂ ಹೌದು, ತಂದೆಯೂ ಹೌದು, ಗುರುವು ಹೌದು. ತಂದೆ ಬಿಟ್ಟು ಹೋದ, ನಡೀತು. ನೀ ಕೈ ಬಿಟ್ಟೆ ಅಂದ್ರೆ ನಾವು ಉಳಿಯೋದು ಬಹಳ ಕಷ್ಟ ಆಗ್ತದೆ. ನಾ ಯಾರಿಗಾಗಿ ಬದುಕಬೇಕು? ನಂದೊಂದು ಮಾತು ನಡೆಸ್ಕೊಡು ಸಾಕು. ನಾ ಒಂದನ್ನು ವರ ಬೇಡ್ತೀನಿ ನಿನ್ನ ಹತ್ರ. ನಿಜವಾಗಿ ನನ್ನ ಮ್ಯಾಲೆ ನಿನ್ನ ಪ್ರೇಮ ಇತ್ತು, ನನಗಿಲ್ಲ ಅನ್ನಬಾರದು. ಅದು ಏನು ಅಂದ್ರೆ, ನಾನು ವನವಾಸ ಮಾಡ್ತೀನಿ, ನೀವು ವಾಪಸ್ ಹೋಗಿ ಅಯೋಧ್ಯೆಯ ಅರಸನಾಗ. ರಾಮಚಂದ್ರ ಪ್ರಭು ಒಂದು ಮಾತು ಹೇಳ್ತಾ ಇದ್ದಾನೆ. ಅಪ್ಪ, ರಘುಕುಲ ಕಿ ರೀತಿ ಸದಾಚರಿ ಆಯಿ, ಪ್ರಾಣ ಜಾಯ ಪರವಚನ ಜಾಯ. ನಮ್ಮ ರಘುವಂಶದ ಗೌರವದ ಇದು. ತಂದೆ ವನವಾಸ ರಾಮನಿಗಂದಿದ್ದಾನೆ ವಿನಃ ಭರತನಿಗಲ್ಲ. ತಂದೆಯ ವಚನ ಪ್ರತಿಪಾಲನ ಮಾಡವನಿಗೆ ಪುತ್ರ ಅಂತ ಕರೀತಾರೆ. ಮಗ ಅಂತ ಯಾರಿಗೆ ಅನ್ನಬೇಕು? ಶಾಸ್ತ್ರದೊಳಗೆ ಮಗ ಅಂತ ಇವನಿಗೆ ಅನ್ನಬೇಕಂತ ಲಕ್ಷಣಗಳು ಬರೆದಿದ್ದಾರೆ. ತುಕಾರಾಮರ ಬೈದಿದ್ದಾರೆ, ದಗಡ ಆಲಿ ಪೋಟಾಸಿ. ಇದಕ್ಕೆ ಮಗ ಅಂತಾರೇನು? ಕಲ್ಲು ಹುಟ್ಟ್ಯಾದ ತಾಯಿ ಹೊಟ್ಟೆಗಿಂದು ಅಂತ ಬೈದಿದ್ದಾರೆ ತುಕಾರಾಮರು. ಮಗ ಅನ್ನಿಸ್ಕೋಬೇಕಾದ್ರ ಯೋಗ್ಯತೆ ಅದಕ್ಕೆ. ರಾಮಚಂದ್ರ ಪ್ರಭು ಬಹಳ ಪರಿಪರಿಯಾಗಿ ಮಾತನಾಡಿದ. ಅಪ್ಪ, ನೀ ಹಿಂಗ ನನಗೆ ಮಜಬೂರು ಮಾಡಬೇಡ. ತಂದೆಯ ವಚನ ಪರಿಪಾಲನ ಮಾಡುವಂತ ಸೌಭಾಗ್ಯ ಅದು ನಾ ಯಾವ ಜನ್ಮದಾಗ ಏನು ತಪಸ್ಸು ಮಾಡಿನೋ, ನಮ್ಮ ತಂದೆ ನನಗೆ ವನರಾಜ್ಯವನ್ನ ಕೊಟ್ಟಿದ್ದಾನೆ. ನಾನು ತಂದೆಯ ಮಾತನ್ನ ನಡೆಸಿಕೊಡ್ಲಿಲ್ಲ ಅಂದ್ರೆ ಅವನ ಹೊಟ್ಟೆ ಹುಟ್ಟಿ ನಾನು ಅಪಚಾರ ಮಾಡಿದಂಗಾಗ್ತದೆ. ಅಯೋಧ್ಯೆಗೆ ನೀ ಹೋಗು, ವನವಾಸವನ್ನ ನಾನು ಗೆಳೀತೀನಿ. 14 ವರ್ಷ ಅನಂತರ ನಾನು ಬರ್ತೀನಿ, ನೀ ಚಿಂತೆ ಮಾಡಬೇಡ. ಒಂದರ ನಂತರ ಒಂದು ಮಾತು
ಮುಂದುವರಿತಿದ್ದು. ಆ ಸಮಯದೊಳಗ ದಶರಥ ಮಹಾರಾಜನ ಮಂತ್ರಿ ಇದ್ದು ಒಬ್ಬ ಜಾಬಾಲಿ ಅಂತ, ಹಿರಿಯ, ಬಹಳ ವಯಸ್ಸಿನಲ್ಲಿ ಹಿರಿಯ. ಅವ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ರಾಮ, ನನ್ನ ಮಾತು ಕೇಳು. ನಾನು ನಿನ್ನ ತಂದೆಗೆ ಸರಿಸಮಾನ ವಯಸ್ಸಿನಲ್ಲಿ. ನಿಮ್ಮ ತಂದೆ ನಿನಗ ವನವಾಸವನ್ನ ಕೊಟ್ಟಿದಾನ ಅಂದ್ರೆ ಅದ್ರ ಹಿಂದಿನ ಪರಿಸ್ಥಿತಿ ಯಾಕೆ ನಿನಗೆ ಅರ್ಥ ಆಗವಲ್ದು? ನೋಡು ರಾಮ, ಯಾರು ನಿನಗ ವನಕ್ಕೆ ಹೋಗಂದಾರೋ ಈಗ ಅವ್ರು ಇಲ್ಲೇ ಇಲ್ಲ. ನಿನಗೆ ವಾಪಸ್ ಬಂದ್ರೆ ಕೇಳೋರು ಯಾರದಾರ? ತಂದೆ ಅಂತ, ತಾಯಿ ಅಂತ, ಮಾತಂತ ನಡೆಸ್ಬೇಕಂತ ಏನೋ ಎಂತೋ ಏನೇನೋ ಯಾಕೆ ಮಾತಾಡ್ಲತ್ತಿದಿ ನೀನು? ಸಿಕ್ಕ ಅವಕಾಶ ಒಂದು ಮಂಡಲ ಪಂಚಾಯತ್ ಅಧ್ಯಕ್ಷಗಾಗ್ಲಿಕ್ಕೆ ಕಿಡ್ನಾಪ್ ಆಯ್ತಾವ. ಇದರ ಅಯೋಧ್ಯ ರಾಜ ಇದ್ದೀನಿ. ಯಾರಿಗೆ ರಾಜ್ಯವನ್ನ ಕೊಟ್ಟಿದಾರ ಅವನೇ ತಂದ ನಿನ್ನ ಪಾದಕ್ಕೆ ಒಪ್ಪಿಸ್ಲತಾನ. ಸಮಸ್ಯೆ ಏನಾಯ್ತು ನಿನಗ? ಕೈ ಪಶ್ಚಾತ್ತಾಪದ ಉರಿಯೊಳಗ ಬೇಯ್ತಾ ಇದ್ದಾಳ. ಎಲ್ಲರೂ ನಿನಗೆ ಕರೆಯಕ್ಕೆ ಬಂದಿದ್ದೇವೆ. ಎಲ್ಲರೂ ಅದರ ಬೇಕಾದ್ರೆ ಕರಿ ಅಂದ್ರೆ ಕರಿತೀವಿ. ತಾಯಿ ತಂದೆ ಮಾತು ಗೌರವ ರಘುಕುಲ್ಕಿ ರೀತಿ ತೆಗಿ ತಲೆಗಿಂದ. ಆ ಸಮಯದೊಳಗೆ ರಾಮಚಂದ್ರ ಅಂದ, ಅದು ನಾವು ಸ್ವಲ್ಪ ವಿಮರ್ಶೆ ಮಾಡುವಂತ ಮಾತು. ನೋಡು, ನೀನು ಯಾವ ಮಾತಾಡ್ಲತ್ತಿದಿ? ನಿನ್ನ ಮಾತು ನನ್ನ ಹೃದಯಕ್ಕೆ ಬಾಣ ನಟ್ಟಂಗೆ ನಡ್ತಾ ಅದ. ಮೊದಲೇ ನನ್ನ ಹೃದಯ ಶಿಥಿಲಾಗ್ಯದ. ತಂದೆ ಇಲ್ಲ ಅಂತ ಸುದ್ದಿ ಕೇಳಿ, ನನ್ನ ತಂದೆ ಸ್ವರ್ಗಸ್ಥ ಆದ ಅಂತ ಸುದ್ದಿ ಕೇಳಿ ನನ್ನ ಹೃದಯ ವಿದೀರ್ಣ ಆಗ್ಯದ. ಅದ್ರ ಮ್ಯಾಲ ನಿನ್ನಿಂತ ಮಾತುಗಳು ನನ್ನ ಮನಸ್ಸಿಗೆ ಇನ್ನಷ್ಟು ನೋವು ಮಾಡ್ಬೇಕಂತ ಮಾಡಿ. ಯಾವ ಮನುಷ್ಯ ತಾಯಿ ತಂದೆಯ ವಚನವನ್ನ ಮೀರಿ ಅವರ ಮನಸ್ಸಿಗೆ ವಿರೋಧವಾಗಿ ಆಚರಣೆಯನ್ನ ಮಾಡಿ ತಾಯಿ ತಂದೆಯ ಗೌರವಕ್ಕೆ ಕಳಂಕವನ್ನ ಮಸಿಯನ್ನ ಬಡಿಯುತ್ತಾನೆಯೋ ಅಂಥ ಮಗ ಬದುಕಿರೋದಕ್ಕಿಂತ ಸಾಯದು ಹೆಚ್ಚಿನ. ಒಂದು ಮಾತನ್ನ ಹೇಳ್ತಾ ಇದ್ದಾನಲ್ಲಿ ಪರಮಾತ್ಮ, ಪುಣ್ನಾಂನ ನರಕಾತ್ ಅಸ್ಮಾತ್ ಪಿತರಂ ತ್ರಾಯತೆ ಸುತ. ಮಗ ಅಂತ ಯಾರಿಗಂತಾರ ಅಂದ್ರ, ಸಪೋಸ್ ಒಂದು ವೇಳೆ ಮಾಡಬಾರ್ದ ಕೆಲಸ ಮಾಡಿ ತಂದೆ ಇದ್ದವ್ ನರಕಕ್ಕೆ ಹೋಗಿನಂದ್ರ ಗೊತ್ತಾಯ್ತದ. ಪುಣ್ಯ ಫಲದಿಂದ ಸ್ವರ್ಗ, ಪಾಪದಿಂದ ನರಕ ಅಂತ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ವರ್ಣನ ಮಾಡಿದ್ದಾರೆ. ಪಾಪಾದ ವಶಂ ನರಕೆ ಪ್ರಯಾತಿ ಪುನರೇವ ದರಿದ್ರು ಪುನರೇವ ಪಾಪಿ. ಅವ ಮಾಡಿದ ಅನಾಚಾರ ಇತ್ತು, ಹಡದ ತಂದೆ ಅದನ ಏನೋ ಅನಾಚಾರ ಮಾಡಿದಾನ, ಅನಾಚಾರದ ಫಲವಾಗಿ ಅವ ನರಕಕ್ಕೆ ಹೋಗ್ಯಾನ ಅಂದ್ರ ನನ್ನ ತಂದೆ ಪಾಪ ಮಾಡಿ ಜಗತ್ತಿನಾಗ ಅವ್ರ ತಂದೆ ಏನು ಒಳ್ಳೆಯವಲ್ಲ ಅಂತ ಏನು ಅನ್ಸಿರಲ್ಲ, ಅದಕ್ಕಿಡಿಸ್ಬೇಕು ಮಗ ಇದ್ದ. ಇವನ ಸಚ್ಚಾರಿತ್ರದಿಂದ, ಇವನ ಸತ್ಕರ್ಮ ಸದ್ಧರ್ಮಗಳಿಂದ ಅಪ್ಪ ಮಗ ಅಂತವಿದ್ದರೂ ಮಗ ತಂದೆ ಮಾಡಿರ್ತಕ್ಕಂಥ ಪಾಪದ ಕಾರ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಯಾರ್ಯಾರಿಂದ ಅವ್ರ ತಂದೆ ಏನೇನು ಕಸ್ಕೊಂಡು ಅನ್ಯಾಯ ಮಾಡಿನೋ ಮಗ ಇದ್ದ ಅವ್ರಿಗೆ ವಾಪಸ್ ಕೊಟ್ಟ, ಅವ್ರಿಗೆ ಗೌರವ ಉಂಟು ಮಾಡ್ದ. ಇಂಥ ಮಗ ಅಪ್ಪ ಅವ ಏನಾರ ಇದ್ದಿರ್ಬೇಕು, ಮಗ ಎಂತ ಆದಾನ ಅಂತ ತಿಳ್ಕೊಂಡು ಜಗತ್ತು ಅವನ ವರ್ಣನ ಮಾಡಬೇಕು.